ತುಂಬ ದೊಡ್ಡ ಮಟ್ಟದ ಯಶಸ್ಸು ನೋಡ್ತಾ ಇದ್ದೀವಿ. ಸೊ ಹಂಗಾಗಿ ಎಲ್ಲರ ಅಭಿಮಾನಿಗಳಿಗೂ ನಾನು ಚಿರಋಣಿಯಾಗಿರ್ತೀನಿ. ಈ ಜೊತೆಯಲ್ಲಿ ಅಪ್ಪು ಅವ್ರನ್ನ ನೆನೆಸ್ಕೊಳ್ತಾ ಶಿವಣ್ಣ ಮತ್ತು ಗೀತಕ್ಕ ಅವರ ಆಶೀರ್ವಾದದಿಂದ ನನ್ನ ಪ್ರೀತಿಯ ನಿರ್ಮಾಪಕರುಗಳಾದ ಜಗದೀಶ್ ಗೌಡ ಮತ್ತು ಕೃಷ್ಣ ಸಾರ್ಥಕ್, ನನ್ನ ಜೊತೆ ಟೀಮಲ್ಲಿದ್ದಂಥ ತಂಬಿ ಮೌರ್ಯ, ವೀರ, ನನ್ನ ಮಗ ಸಾಮ್ರಾಟ್, ಡೆನ್ನೀಸ್ ಮತ್ತು ಜೀವ, ನನ್ನ ಟೀಮ್ ಇದು. ನನ್ನ ಟೀಮಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದವರು. ಇದಕ್ಕೆಲ್ಲ ಮತ್ತೆ ನಾನು ಒಂದು ಫ್ಲೇವರ್ ಕೊಡಬೇಕು ಅಂತ ನಿಂತಿದ್ದಂಥ ನನ್ನ ಮಾಸ್ತಿ, ಆಮೇಲೆ ಎಲ್ಲರನ್ನೂ ಮೀರಿ ಯಾವಾಗಲೂ ಗೆಲ್ಲುವಂಥ ಚರಣ್. ನಾವೆಷ್ಟೇ ಕಷ್ಟಪಟ್ಟಿರಲಿ, ಏನೇ ಮಾಡಿರಲಿ, ಆಯ್ತು ಸರ್ ಅಂತ ಸಿಗೋದೇ ಇಲ್ಲ. ಸಿಕ್ಕಿದ ಮೇಲೆ ನೋಡ್ತೀವಿ ಎಲ್ಲ ಇಲ್ಲ ಇರೋ ಚರಣ್ ಹಿಂಗೆ ಮಾಡ್ತೀನಿ ಚರಣ್ ಅಂತೆಲ್ಲ ರೇಗಾಡಿ ಕಿಚ್ಚಾಡಿರ್ತೀನಿ. ಆಮೇಲೆ ಲಾಸ್ಟಲ್ಲಿ ಮುದ್ದಾಡ್ಬಿಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಬೀಟ್ ಮಾಡಿರುವಂಥ ಚರಣ್ ನನಗೇನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲಪ್ಪ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ನೀವಿಬ್ರು ಪತ್ರಗಳು ಬರ್ಕೋತಿರಲ್ಲ, ಬಾ ಚರಣ್, ಬಾ ಚರಣ್. ನಾವಿಬ್ಬರು ಒಬ್ರಿಗೊಬ್ರು ಮೆಸೇಜ್ಗಳು ಮಾಡ್ಕೋತೀವಿ. ನಾನೊಂದು ಮೆಸೇಜ್ ಮಾಡಿರ್ತೀನಿ, ಅದಕ್ಕೆ ಕರೆಕ್ಟಾಗಿ ಚರಣ್ ರಾತ್ರಿ ನಾನು ಮಲಗಿರೋ ಟೈಮ್ ನೋಡಿ ಒಂದೇ ಒಂದು ಸಾರಿನ 500 ಸರಿ ಬರೆದಿರ್ತಾರೆ ಚರಣ್. ಸಾರಿ. ಅದನ್ನು ಮರೆಯೋಕ್ಕೆ ಆಗಲ್ಲ ನಾನು. ಸೊ ಯಾವುದು ಇಲ್ಲಿ ಸಾರಿ ಯಾವುದು ವರ್ಕ್ ಆಗಲಿಲ್ಲ. ಚರಣ್ ಕೆಲಸ ತುಂಬ ದೊಡ್ಡ ಮಟ್ಟಕ್ಕೆ ವರ್ಕ್ ಆಯಿತು. ಎಲ್ಲೇ ಹೋದ್ರು ಚರಣ್ ಅಂತಾರೆ. ಫಸ್ಟ್ ಕೇಳ್ತಿರೋದು ನೀವು ಚರಣ್, ನಾನು ಒಪ್ಕೋತೀನಿ. ಮತ್ತು ಚರಣ್ ಟೀಮ್, ನಮ್ಮ ಆಲಾಪ್ ನಾರಾಯಣ ಮತ್ತು ನಮ್ಮ ವೆಂಕಟೇಶ್ ಸುಜಿತ್ ಮತ್ತು ಶ್ರೀಧರ್ ಮತ್ತು ನಿಮ್ಮ ಮಿಕ್ಸಿಂಗ್ ಇಂಜಿನಿಯರ್ ಯಾರಿದ್ದಾರೆ ಸುಜಿತ್ ಶ್ರೀಧರ್, ಥ್ಯಾಂಕ್ಫುಲ್, ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ದೆಮ್. ಪ್ಲೀಸ್ ನನ್ನ ಕಡೆಯಿಂದ ಅವ್ರಿಗೆ ತಿಳಿಸ್ಬಿಡಿ ಇದನ್ನು. ಎಸ್ ಥ್ಯಾಂಕ್ ಯು. ನನ್ನ ಫೈಟ್ ಮಾಸ್ಟರ್ಸು ವಿನೋದ್, ಚೇತನ್, ತೀರ್ಕೊಂಡಂಥ ಜಾಲಿ ಬಾಸ್ಟಿನ್ ಮಾಸ್ಟ್ರು, ಮತ್ತು ಗೌತಮು, ಅಂಡ್ ಅಗೇನ್ ಶಿವು, ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ ಎಲ್ಲರೂ, ನಮ್ಮ ಹೆಸರು ಬರ್ತಾ ಹೋಗ್ತಾನೆ, ಧನು ಒನ್ ಆಫ್ ಮೈ ಫೇವ್ರೇಟ್ ಮಾಸ್ಟ್ರು, ಮರೆಯೋಕ್ಕಾಗಲ್ಲ. ರಾಜು, ಮತ್ತು ಡಬ್ಬಿಂಗ್ ಇಂಜಿನಿಯರ್ ಆದ ಹೇಮಾ, ನನ್ನ ಫೇವ್ರೇಟ್ ಎಡಿಟರ್ ದೀಪು ಅಸಿಸ್ಟೆಂಟ್ ಅಶೋಕ್ ಅವರು, ಮತ್ತು ಮಿಕ್ಕಿದೆಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು. ನನ್ನ ಜೊತೆ ದಯಮಾಡಿ ಕಲಾವಿದರೆಲ್ಲ ಮೇಲ್ಗಡೆ ಬನ್ನಿ, ಎಲ್ಲ ಕಲಾವಿದರು ಬನ್ನಿ. ಕಾಲಿಡ್ಕೊಂಡು ಏನೋ ಹಾಕ್ಸ್ಬಿಡೆ ಅಂತ ಆಯಮ್ಮ ಇಷ್ಟ ಆಗ್ತೀನಿ ಇನ್ನೆಷ್ಟು ಬರ್ತದೆ. ಸೊ ಹಂಗೆ ಹೀರೋ ಆಗಿ ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲ ಉಲ್ಟಾ. ಯಾಕಂದ್ರೆ ಅದೇನು ದುನಿಯಲ್ಲಿ ಆಗಿತ್ತು ಯಾವುದು ಕೈಲಿಲ್ಲ. ತದನಂತರ ಇಲ್ಲ ಈ ನಿರ್ದೇಶಕಗಳು ಹೇಳಿದ್ರೆ ನನ್ನೊಳಗಡೆ ಒಬ್ಬ ಕಥೆಗಾರ ಇದ್ದಾನೆ, ಯಾರು ಕೇಳ್ತಾ ಇಲ್ಲ ಅಂತ, ನೀವು ಇರಿ ಸರ್, ನಾವು ಹೇಳ್ದಂಗೆ ಮಾಡಿ ಸರ್ ಅಂತವ್ರೆ. ನೋಡಿದ್ರೆ ಸಿನಿಮಾಗಳು ಹೊರಟೋಗ್ತಾ ಇದ್ದಾವೆ. ಆಮೇಲೆ ಸಲ್ಗಾಗೆ ತಿರ್ಗಾ ಎಲ್ಲ ಸೇರ್ಕೊಂಡು ಸಲ್ಗ ಶುರು ಮಾಡಿದ್ವಿ. ನಿಜವಾಗ್ಲೂ ಅವತ್ತು KP ಶ್ರೀಕಾಂತ್ ಮತ್ತೆ ನಾಗಿ ಅವ್ರು ನಿಂತರು. ಸಿನಿಮಾ ತಿರ್ಗಾ ಅಲ್ಲಿ ಕೊರೋನಾ ಕೋವಿಡ್ ಅಂತ ಬಂದ್ಬಿಡ್ತು. ಇಡೀ ಇಂಡಸ್ಟ್ರಿ ತಿರ್ಗಾ ಆವಾಗ ಹೆಗಲ ಮೇಲೆ ಹಾಕೊಂಡು ಸಲಗ ಅದೇ ಸಪೋರ್ಟು. ಏನೇನು ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ಗಳನ್ನ ಹಾಕೊಳೋದು, ರಂಗಭೂಮಿ ಕಲಾವಿದರನ್ನ ಹಾಕೊಳೋದು, ಅವ್ರನ್ನ ಮಿಕ್ಸ್ ಮಾಡಿ ಚರಣ್ ರಾಜ್ ಆವಾಗಲೂ ಫಸ್ಟ್ ಇನ್ವಿಟೇಷನ್ ಕೊಟ್ಟರು. ಸಿನಿಮಾ ಚೆನ್ನಾಗಾಯ್ತು, ಸಲಗ ಆಶೀರ್ವಾದ ಮಾಡಿದ್ರು. ಆಮೇಲೆ ಭೀಮಾ ಶುರು ಮಾಡಿದ್ಮೇಲೆ ಎಗೈನ್ ಪರಿಸ್ಥಿತಿ ಹಿಂಗಿದೆ, ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ, ಇನ್ನೊಂದು ಆಗ್ತಿಲ್ಲ ಅಂತಾರೆ, ಎಲ್ಲ ಭಯ. ಆವಾಗಲೂ ಚರಣ್ ರಾಜೇ ಮ್ಯೂಸಿಕ್ ಇನ್ವಿಟೇಷನ್ ಕೊಟ್ಟರು. ಇವತ್ತು ಭೀಮಾ ಸಕ್ಸಸ್ ಮೀಟಲ್ಲಿ ನಿಂತಿದ್ದೀವಿ. ನಿಜಕ್ಕೂ ಖುಷಿ ಆಗುತ್ತೆ. ಮತ್ತೆ ಇನ್ನು ಈಯಪ್ಪ ಮನೆಗಳಿಗೆ 50 ಜನ 60 ಜನ ಬನ್ನಿ ಅಂತ ಇರ್ತಾರೆ. ಯಾರ್ದು ಊಟ ತಿಂಡಿ ಕೇಳಲ್ಲ, ಕಾಫಿ ಟೀಗಳು ಬರ್ತಾ ಇರುತ್ತೆ. ಬಟ್ ಕೀರ್ತಿ ಮೇಡಮ್ ಬಂದು ನಿಮ್ದು ಊಟ ಆಯ್ತಾ, ನಿಮ್ದು ವೆಜ್ಜಾ, ನಿಮ್ದು ನಾನ್ ವೆಜ್ ಅಂತ ಅಷ್ಟು ಜನಕ್ಕೆ ಊಟ ಇದು ಮಾಡಿ, ಮತ್ತೆ ಇವರು 2 ಸಿನಿಮಾ ಸೂಪರ್ ಹಿಟ್ ಕೊಟ್ಟರು, ಒಂದು ಆಫೀಸ್ ಮಾಡಿಲ್ಲ, ತನ್ನ ಮನೆನೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಿಜಕ್ಕೂ ಇಂಥ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬಾ ಕಡಿಮೆ ಆಗುತ್ತೆ. ಇಷ್ಟು ಜನ ಒಂದು ಕಲಾವಿದರ ಸಂಘನೇ ನಿಂತಿತ್ತಿಲ್ಲಿ.
ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ಗಳು ರಂಗಭೂಮಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರುಗಳು ಮಾತಾಡೋದು ನಮಗೆ ಖುಷಿ ಆಗುತ್ತೆ. ಇನ್ನು ಸಂಭಾಷಣೆ ವಿಚಾರಕ್ಕೆ ಬಂದಾಗ ನನಗೆ ತುಂಬ ಸಾಥ್ ಕೊಟ್ಟರು. ನಾನು ಸ್ವಲ್ಪ ಖಾರ ಆಗುತ್ತೆ ಅಂದರೆ ಇನ್ನು ಸ್ವಲ್ಪ 2 ಮೆಣಸಿನ್ಕಾಯಿ ಹಾಕಿ ಅನ್ನೋರು. ಚೆನ್ನಾಗಾಯ್ತು. ಬಟ್ KG ಜಾಸ್ತಿನೇ ಅಲ್ವಾ ಸರ್ ಮೆಣಸಿನ್ಕಾಯಿ, ಕಡಿಮೆ ಅಂತೂ ಇಲ್ವಲ್ಲ. ಕಾಂಪ್ಲಿಮೆಂಟ್ ಅಂದರೆ ಎಲ್ಲ ವರ್ಗಗಳನ್ನು ಬ್ಯಾಲೆನ್ಸ್ ಮಾಡಿ ಮಾಡೋದು ಸಿನಿಮಾ ಕಷ್ಟ. ಆಗುತ್ತೆ ಸರ್. ಈಗ ನಾವೇ ಒಂದು ನಮ್ಮ ರೋಡಲ್ಲಿ ಇಬ್ಬರು ಜೈನರು ಬರ್ತಾರೆ, ಅವ್ರು ಒಂದು ಟೇಬಲ್ ಹಾಕೊಂಡು ಅನ್ನ ಬಡಿಸ್ತಾ ಇರ್ತಾರೆ, ಅಂದ್ರೆ ಅನ್ನನ ಹಾಕ್ತಿರ್ತಾರೆ, ಯಾರು ನೋಡೋದು ಇಲ್ಲ. ಒಂದಿಬ್ರು ಅಮ್ಮ ಅಕ್ಕ ಮಾತಾಡ್ತಾ ಇದ್ರೆ ಒಂದು 50 ಜನ ಸೇರ್ಕೊಂಡಿರ್ತಾರೆ ಅಲ್ಲಿ, ಏನಾಯ್ತು ಅಂತ. ಅಂದ್ರೆ ಕ್ಯೂರಿಯಾಸಿಟಿ ಆ ಕಡೆ ಹೋಗುತ್ತೆ. ಹಂಗಂತ ನಾವು ಈ ತರ ಹೇಳ್ತಿಲ್ಲ, ಬಟ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಆ ಮೆಸೇಜ್ ಇವತ್ತು ತುಂಬಾ ಸೌಂಡ್ ಆಗ್ತಿದೆ. ನಾನು ಫಸ್ಟ್ ಪ್ರಶ್ನೆ ಮಾಡಿದ್ದೆ, ಅದು ಈ ಮೆಸೇಜ್ ನೀವು ಸಿನಿಮಾ ಹೆಂಗ್ ಮಾಡ್ತೀಯ ಅಂತ. ಸುಮ್ಮನೆ ನಾನು ಹೇಳಿದ್ ಬರೀ ಅಂದ್ರು ಅಷ್ಟೇ. ಬಟ್ ಥ್ಯಾಂಕ್ಸ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸ್ಕ್ರಿಪ್ಟ್ ಅಲ್ಲಿ ಕುತ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಹೇಳಿದ್ದು, ಮತ್ತೆ ನಿಮ್ಗಳ ಸಪೋರ್ಟ್. ಏಕೆಂದ್ರೆ ನಾವು ಯಾವುದೇ ಪ್ರೆಸ್ ಮೀಟ್ಗೆ ಹೋದ್ರು ನೀವು ಕ್ಯಾಮ್ರಾನ ಬಾಗಿಲ ಕಡೆನೇ ತಿರುಗಿಸ್ತಾ ಇದ್ರಿ, ಆಯ್ತು ನಡೀರಿ ಅಂತ. ಬಟ್ ಇವತ್ತು ಈ ಕಡೆ ತಿರುಗಿಸಿದ್ದೀರಾ. ಎಲ್ಲ ಡಿಸ್ಟ್ರಿಬ್ಯೂಷನ್ಸ್, ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲರ ಮುಖದಲ್ಲೂ ಸ್ಮೈಲ್ ನೋಡ್ತಿದ್ದೀವಿ. ಅದೊಂದು ಚೈತನ್ಯ ತಿರ್ಗಾ ಬಂದಿದೆ ಅಂತ ಹೇಳ್ಬೋದು. ಸೊ ಆ ಮಟ್ಟಕ್ಕೆ ಭೀಮಾ ಸಕ್ಸಸ್ ಆಗಿದೆ. ಮತ್ತೆ ಕಾ ಪಿಕ್ಚರ್ ಪ್ರವೀಣ್, ನಮ್ಮ ಅಲ್ಲು ಪಬ್ಲಿಸಿಟಿಯಲ್ಲಿ ಅವರುಗಳು ಇದ್ದಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಚರಣ್, ಎರಡು ಮಾತಾಡು ಪ್ಲೀಸ್. ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಆಡಿಯನ್ಸ್ಗೆ. ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಮಗೆ. ಥ್ಯಾಂಕ್ ಯು.